ನಮಸ್ತೆ ಸ್ನೇಹಿತರೆ, ಮತ್ತೊಮ್ಮೆ ನಿಮ್ಮ ಸ್ಪರ್ಧವಾಹಿನಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ಮುಂಬರುವ PSTR, GPSTR ಮತ್ತು HSTR ಪರೀಕ್ಷೆಗಳಿಗೆ ಅನುಕೂಲವಾಗುವಂತಹ ವಿಡಿಯೋಗಳನ್ನು ನಮ್ಮ ಒಂದು ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತಿದ್ವಿ. ಮೊದಲಿಗೆ ನಾವು 5ನೇ ತರಗತಿಯ ಪರಿಸರ ಅಧ್ಯಯನ ವಿಷಯಕ್ಕೆ ಸಂಬಂಧಿಸಿದಂಥ ಅಧ್ಯಾಯವಾರು ಮುಖ್ಯ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡ್ತಿದ್ದೀವಿ. ಇದು ಆ ವಿಷಯಕ್ಕೆ ಸಂಬಂಧಿಸಿದಂತಹ 8ನೇ ವಿಡಿಯೋ ಆಗಿರ್ತದೆ. ಈ ಒಂದು ವಿಡಿಯೋದಲ್ಲಿ ಕೃಷಿ ಎಂಬ ಪಾಠದ 25 ಪ್ರಮುಖ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡ್ತಾ ಹೋಗ್ತೀವಿ. ಈ ಎಲ್ಲ ಪ್ರಶ್ನೆಗಳು ತುಂಬ ಸರಳವಾಗಿರ್ತವೆ. ಈ ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಶುರು ಮಾಡೋಣ. ಮೊದಲ ಪ್ರಶ್ನೆ, ನೇಗಿಲ ಹಿಡಿದು ಹೊಲದೋಳು ಹಾಡುತ್ತಾ ಉಳುವ ಯೋಗಿಯ ನೋಡಲಿ. ಈ ಸಾಲುಗಳನ್ನು ಬರೆದ ಕವಿ ಯಾರು? ಆಯ್ಕೆಗಳು: ಕುವೆಂಪು, BM ಶ್ರೀ, GP ರಾಜರತ್ನಂ, ದ.ರಾ ಬೇಂದ್ರೆ. ಈ 4 ಆಯ್ಕೆಗಳಲ್ಲಿ ಕುವೆಂಪು ಅನ್ನೋದು ಸರಿಯಾದ ಉತ್ತರ. ರಾಷ್ಟ್ರಕವಿ ಕುವೆಂಪುರವರು ರೈತರನ್ನ ಉಳುವ ಯೋಗಿ, ಅನ್ನದಾತ ಎಂದು ಈ ಹಾಡಿನಲ್ಲಿ ಬಣ್ಣನೆ ಮಾಡಿದ್ದಾರೆ. ಮುಂದಿನ ಪ್ರಶ್ನೆ, ರೈತರ ಮುಖ್ಯ ಕಸುಬು ಯಾವುದು? ತುಂಬ ಸರಳವಾದ ಪ್ರಶ್ನೆ. ವ್ಯಾಪಾರ, ಕೃಷಿ, ಮೀನುಗಾರಿಕೆ, ನೇಯ್ಗೆ. ಈ ಒಂದು ಆಯ್ಕೆಗಳಲ್ಲಿ ಕೃಷಿ ಅನ್ನೋದು ಸರಿಯಾದ ಉತ್ತರ. ರೈತರು ತಮ್ಮ ಜೀವನವನ್ನು ಸಾಗಿಸಲು ಭೂಮಿಯನ್ನು ಉತ್ತು ಬೆಳೆ ಬೆಳೆಯುವ ಒಂದು ಕಾರ್ಯವನ್ನು ನಾವು ಕೃಷಿ ಅಂತ ಕರಿತೀವಿ. ಮುಂದಿನ ಪ್ರಶ್ನೆ, ಸ್ವಂತ ಜಮೀನು ಇಲ್ಲದೆ ಬೇರೆಯವರ ಜಮೀನಿನಲ್ಲಿ ಕೆಲಸ ಮಾಡುವವರನ್ನ ಏನೆಂದು ಕರೆಯುತ್ತಾರೆ? ಸಣ್ಣ ಕೃಷಿಕರು, ದೊಡ್ಡ ಕೃಷಿಕರು, ಕೃಷಿ ಕಾರ್ಮಿಕರು, ಜಮೀನ್ದಾರರು. ಈ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಕೃಷಿ ಕಾರ್ಮಿಕರು. ಅಂದರೆ ಇವರಿಗೆ ಸ್ವಂತ ಭೂಮಿ ಇರುವುದಿಲ್ಲ, ಕೂಲಿಗಾಗಿ ಬೇರೆಯವರ ಹೊಲಗಳಲ್ಲಿ ಅಥವಾ ಗದ್ದೆಗಳಲ್ಲಿ ಕೆಲಸವನ್ನು ಮಾಡ್ತಾರೆ. ಮುಂದಿನ ಪ್ರಶ್ನೆ, 10 ರಿಂದ 15 ಎಕರೆಗಿಂತ ಹೆಚ್ಚು ಜಮೀನು ಹೊಂದಿರುವ ಕೃಷಿಕರನ್ನ ಏನೆಂದು ಕರೆಯುತ್ತಾರೆ? ಸಣ್ಣ ಕೃಷಿಕರು, ದೊಡ್ಡ ಕೃಷಿಕರು, ಕೃಷಿ ಕಾರ್ಮಿಕರು, ಗುತ್ತಿಗೆದಾರರು. ಈ ಆಯ್ಕೆಗಳಲ್ಲಿ ದೊಡ್ಡ ಕೃಷಿಕರು ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಅಂದರೆ ಇವರು ಹೆಚ್ಚು ಜಮೀನನ್ನು ಹೊಂದಿದ್ದು ಆಧುನಿಕ ಯಂತ್ರೋಪಕರಣಗಳನ್ನು ಬಳಸಿಕೊಂಡು ಕೃಷಿ ಚಟುವಟಿಕೆಗಳನ್ನು ಮಾಡ್ತಾರೆ. ಅವರನ್ನು ನಾವೇನಂತ ಕರಿತೀವಿ? ದೊಡ್ಡ ಕೃಷಿಕರು ಅಂತ ಕರಿತೀವಿ. ಮುಂದಿನ ಪ್ರಶ್ನೆ, ಕೃಷಿಕರು ಬೆಳೆ ಬೆಳೆಯಲು ಅನುಸರಿಸುವ ಮೊದಲ ಹಂತ ಯಾವುದು? ಆಯ್ಕೆಗಳು: ಬೀಜ ಬಿತ್ತುವುದು, ಬೆಳೆ ಕಟಾವು ಮಾಡುವುದು, ಭೂಮಿಯನ್ನು ಸಿದ್ಧಗೊಳಿಸುವುದು, ಗೊಬ್ಬರ ಹಾಕುವುದು. ಈ 4 ಆಯ್ಕೆಗಳಲ್ಲಿ ಭೂಮಿಯನ್ನು ಸಿದ್ಧಗೊಳಿಸುವುದು ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಅಂದರೆ ಉಳುಮೆ ಮಾಡುವಂಥದ್ದು. ಯಾವುದೇ ಕೃಷಿ ಚಟುವಟಿಕೆಗಳನ್ನು ಆರಂಭಿಸುವ ಮುಂಚೆ ನಾವು ಉಳುಮೆಯನ್ನು ಮಾಡಿ ಭೂಮಿಯನ್ನು ಹದ ಮಾಡಬೇಕಾಗುತ್ತೆ. ಆ ಮೂಲಕ ನಾವು ಕೃಷಿ ಚಟುವಟಿಕೆಯನ್ನು ಆರಂಭಿಸಬೇಕಾಗುತ್ತೆ. ಮುಂದಿನ ಪ್ರಶ್ನೆ, ಮಳೆ ಕಡಿಮೆ ಬೀಳುವ ಪ್ರದೇಶಗಳಲ್ಲಿ ಮಾಡುವ ಬೇಸಾಯಕ್ಕೆ ಏನೆಂದು ಕರೆಯುತ್ತಾರೆ? ಮಳೆ ಕಡಿಮೆ ಬೀಳುವ ಪ್ರದೇಶದಲ್ಲಿ ಮಾಡುವಂಥ ಬೇಸಾಯಕ್ಕೆ ಏನೆಂದು ಕರೆಯುತ್ತಾರೆ? ನೀರಾವರಿ ಬೇಸಾಯ, ಒಣಭೂಮಿ ಬೇಸಾಯ, ತೋಟಗಾರಿಕಾ ಬೇಸಾಯ, ಸಾಂದ್ರ ಬೇಸಾಯ. ಈ ಆಯ್ಕೆಗಳಲ್ಲಿ ಒಣಭೂಮಿ ಬೇಸಾಯ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಅಂದರೆ ಇಲ್ಲಿ ಮಳೆಯನ್ನೇ ಆಶ್ರಯಿಸಿ ಕಡಿಮೆ ನೀರಿರುವಂಥ ಪ್ರದೇಶಗಳಲ್ಲಿ ಬೆಳೆಯುವಂಥ ಬೆಳೆಗಳನ್ನು ನಾವು ಒಣಭೂಮಿ ಬೇಸಾಯ ಅಂತ ಕರಿತೀವಿ. ಅಥವಾ ಇದನ್ನು ನಾವು ಖುಷ್ಕಿ ಬೇಸಾಯ ಅಂತಲೂ ಕೂಡ ಕರಿತೀವಿ. ಮುಂದಿನ ಪ್ರಶ್ನೆ, ಕೆರೆ, ಕಾಲುವೆ ಅಥವಾ ಬಾವಿಗಳ ಮೂಲಕ ಜಮೀನಿಗೆ ನೀರು ಹಾಯಿಸುವುದನ್ನು ಏನೆಂದು ಕರೆಯುತ್ತಾರೆ? ಮಳೆಯಾಧಾರಿತ ಕೃಷಿ, ನೀರಾವರಿ ಕೃಷಿ, ಮಿಶ್ರ ಬೇಸಾಯ, ಸಾವಯವ ಕೃಷಿ. ಈ 4 ಆಯ್ಕೆಗಳಲ್ಲಿ ನೀರಾವರಿ ಕೃಷಿ ಅನ್ನೋದು ಸರಿಯಾದ ಉತ್ತರ. ಅಂದರೆ ಮಳೆಯ ನೀರನ್ನು ಹೊರತುಪಡಿಸಿ ಇತರ ಆಕಾರಗಳಿಂದ ಬೆಳೆಗಳಿಗೆ ನೀರು ಪೂರೈಸುವುದನ್ನು ನಾವು ನೀರಾವರಿ ಅಂತ ಕರಿತೀವಿ. ಮುಂದಿನ ಪ್ರಶ್ನೆ, ಬೆಳೆಗಳ ಬೇರುಗಳಿಗೆ ನೀರು ಹನಿ ಹನಿಯಾಗಿ ದೊರೆಯುವಂತೆ ಮಾಡುವ ವ್ಯವಸ್ಥೆ ಯಾವುದು? ಹನಿ ನೀರಾವರಿ, ತುಂತುರು ನೀರಾವರಿ, ಕಾಲುವೆ ನೀರಾವರಿ, ಬಾವಿ ನೀರಾವರಿ. ಈ ಆಯ್ಕೆಗಳಲ್ಲಿ ಹನಿ ನೀರಾವರಿ ಎಂದು ಸರಿಯಾದ ಉತ್ತರ ಆಗ್ತದೆ. ಅಂದರೆ ಈ ಪದ್ಧತಿಯಲ್ಲಿ ನೀರಿನ ಪೋಲನ್ನು ತಡೆಗಟ್ಟಬಹುದು. ಜೊತೆಗೆ ನೀರಿನ ಬೇರಿಗೆ ನೇರವಾಗಿ ನೀರು ತಲುಪುತ್ತದೆ. ಅದನ್ನು ನಾವೇನಂತ ಕರಿತೀವಿ? ಹನಿ ನೀರಾವರಿ ಅಂತ ಕರಿತೀವಿ. ಮುಂದಿನ ಪ್ರಶ್ನೆ, ಕೊಟ್ಟಿಗೆ ಗೊಬ್ಬರ, ಹಸಿರೆಲೆ ಗೊಬ್ಬರ, ಎರೆಹುಳು ಗೊಬ್ಬರ ಇವುಗಳನ್ನು ಬಳಸಿ ಮಾಡುವಂಥ ಕೃಷಿ ಪದ್ಧತಿ ಯಾವುದು? ರಾಸಾಯನಿಕ ಕೃಷಿ, ಸಾವಯವ ಕೃಷಿ, ಸಾಂದ್ರ ಬೇಸಾಯ, ಒಣ ಬೇಸಾಯ. ಈ 4 ಆಯ್ಕೆಗಳಲ್ಲಿ ಸಾವಯವ ಕೃಷಿ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಯಾವುದೇ ರಾಸಾಯನಿಕಗಳನ್ನು ಬಳಸದೆ ನೈಸರ್ಗಿಕ ಗೊಬ್ಬರಗಳನ್ನು, ಅಂದರೆ ಏನು, ಹಸಿರೆಲೆಗಳಾಗಿರ್ಬೋದು,
ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು, ಎರೆಹುಳೆ ಗೊಬ್ಬರ ಆಗಿರ್ಬೋದು, ಇವೆಲ್ಲವನ್ನು ನೈಸರ್ಗಿಕ ಗೊಬ್ಬರ ಅಂತ ಕರಿತೀವಿ. ಇವುಗಳನ್ನು ಬಳಸಿಕೊಂಡು ಮಾಡುವಂಥ ಕೃಷಿಯನ್ನು ನಾವು ಸಾವಯವ ಕೃಷಿ ಅಂತ ಕರಿತೀವಿ. ಒಂದೇ ಕೃಷಿ ಜಮೀನಿನಲ್ಲಿ ವರ್ಷಕ್ಕೆ 2-3 ಬೆಳೆಗಳನ್ನು ಬೆಳೆಯುವುದನ್ನು ಏನೆನ್ನುತ್ತಾರೆ? ಆಯ್ಕೆಗಳು: ಸಾಂದ್ರ ಬೇಸಾಯ, ಮಿಶ್ರ ಬೇಸಾಯ, ತೋಟಗಾರಿಕಾ ಬೇಸಾಯ, ಸಾವಯವ ಕೃಷಿ. ಈ ಆಯ್ಕೆಗಳಲ್ಲಿ ಸಾಂದ್ರ ಬೇಸಾಯ ಅನ್ನೋದು ಸರಿಯಾದ ಉತ್ತರ. ಅಲ್ಪಾವಧಿಯಲ್ಲಿ ಒಂದರ ನಂತರ ಒಂದರಂತೆ ಹೆಚ್ಚು ಬೆಳೆಗಳನ್ನು ಪಡೆಯುವುದನ್ನು ನಾವು ಸಾಂದ್ರ ಬೇಸಾಯ ಅಂತ ಕರಿತೀವಿ. ಅಂದರೆ ಒಂದು ವರ್ಷದಲ್ಲಿ 2-3 ಬೆಳೆಗಳನ್ನು ಬೆಳೆಯಲಾಗ್ತದೆ, ಅದನ್ನು ನಾವು ಸಾಂದ್ರ ಬೇಸಾಯ ಅಂತ ಕರಿತೀವಿ. ಮುಂದಿನ ಪ್ರಶ್ನೆ: ಬೆಳೆ ಬೆಳೆಯುವುದರ ಜೊತೆಗೆ ಹೈನುಗಾರಿಕೆ, ಕೋಳಿ ಸಾಗಾಣಿಕೆ ಮಾಡುವುದನ್ನು ಏನೆನ್ನುತ್ತಾರೆ? ಸಾಂದ್ರ ಬೇಸಾಯ, ತೋಟಗಾರಿಕೆ, ಮಿಶ್ರ ಬೇಸಾಯ, ರಾಸಾಯನಿಕ ಕೃಷಿ. ಈ ಆಯ್ಕೆಗಳಲ್ಲಿ ಮಿಶ್ರ ಬೇಸಾಯ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಅಂದರೆ ಕೃಷಿಯ ಜೊತೆಗೆ ಉಪಕಸಬುಗಳನ್ನು ಮಾಡುವುದರಿಂದ ರೈತರಿಗೆ ಹೆಚ್ಚಿನ ಆದಾಯ ದೊರೆಯುವಂಥದ್ದು. ಯಾವುದು ಉಪಕಸಬುಗಳು ಅಂತಂದರೆ ಕೋಳಿ ಸಾಗಾಣಿಕೆ ಆಗಿರ್ಬೋದು, ಹೈನುಗಾರಿಕೆ ಆಗಿರ್ಬೋದು, ರೇಷ್ಮೆ ಸಾಗಾಣಿಕೆ ಆಗಿರ್ಬೋದು, ಇವೆಲ್ಲವನ್ನು ಕೃಷಿಯ ಉಪಕಸಬುಗಳು ಅಂತ ಕರಿತೀವಿ. ಇವುಗಳನ್ನು ಮಾಡುವುದರಿಂದ ರೈತರ ಆದಾಯದಲ್ಲಿ ಹೆಚ್ಚಳ ಆಗೋದನ್ನು ನಾವು ಕಾಣ್ಬೋದು. ಮುಂದಿನ ಪ್ರಶ್ನೆ: ಹಣ್ಣುಗಳು, ತರಕಾರಿ ಮತ್ತು ಹೂಗಳನ್ನು ಬೆಳೆಯುವ ಕೃಷಿ ಪದ್ಧತಿ ಯಾವುದು? ಸಾಂದ್ರ ಬೇಸಾಯ, ತೋಟಗಾರಿಕೆ, ಮಿಶ್ರ ಬೇಸಾಯ, ನೀರಾವರಿ. ಈ 4 ಆಯ್ಕೆಗಳಲ್ಲಿ ತೋಟಗಾರಿಕೆ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಆಹಾರ ಧಾನ್ಯಗಳ ಬದಲಿಗೆ ಹಣ್ಣು, ಹೂವು, ತರಕಾರಿಗಳನ್ನು ಬೆಳೆಯುವುದನ್ನು ನಾವು ತೋಟಗಾರಿಕೆ ಅಂತ ಕರಿತೀವಿ. ಮುಂದಿನ ಪ್ರಶ್ನೆ: ಧಾನ್ಯಗಳನ್ನು ಸಂಗ್ರಹಿಸುವ ಹಳೆಯ ಅಥವಾ ಸಾಂಪ್ರದಾಯಿಕ ವಿಧಾನ ಯಾವುದು? ಕೋಲ್ಡ್ ಸ್ಟೋರೇಜು, ಆಧುನಿಕ ಉಗ್ರಾಣ, ಅಗೇವು ಮತ್ತು ಕಣಜಗಳು, ಪ್ಲಾಸ್ಟಿಕ್ ಚೀಲಗಳು. ಈ ಆಯ್ಕೆಗಳಲ್ಲಿ ಅಗೇವು ಮತ್ತು ಕಣಜಗಳು ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ನಮ್ಮ ಹಿರಿಯರು ಧಾನ್ಯಗಳನ್ನು ದೀರ್ಘಕಾಲ ರಕ್ಷಿಸಲು ನೆಲದಡಿಯ ಅಗೇವು ಮತ್ತು ಬಿದಿರಿನ ಕಣಜಗಳನ್ನು ಬಳಸುತ್ತಿದ್ದರು. ಇದು ಒಂದು ಸಾಂಪ್ರದಾಯಿಕ ವಿಧಾನ ಆಗಿದೆ. ಈ ಮೂಲಕ ದೀರ್ಘಕಾಲದವರೆಗೆ ಧಾನ್ಯಗಳನ್ನು ಸಂರಕ್ಷಣೆ ಮಾಡ್ತಿದ್ರು. ಮುಂದಿನ ಪ್ರಶ್ನೆ: ಸರ್ಕಾರವು ರೈತರ ಧಾನ್ಯಗಳನ್ನು ರಕ್ಷಿಸಲು ನಿರ್ಮಿಸಿರುವಂಥ ವ್ಯವಸ್ಥೆ ಯಾವುದು? ಆಯ್ಕೆಗಳು: ಹೊಲಗಳು, ಉಗ್ರಾಣಗಳು, ಮಾರುಕಟ್ಟೆಗಳು, ಬ್ಯಾಂಕ್ಗಳು. ಈ ಆಯ್ಕೆಗಳಲ್ಲಿ ಉಗ್ರಾಣಗಳು ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ರೈತರು ತಮ್ಮ ಬೆಳೆಗಳನ್ನು ಅತಿ ಕಡಿಮೆ ಖರ್ಚಿನಲ್ಲಿ ಸುರಕ್ಷಿತವಾಗಿ ಇವರು ಉಗ್ರಾಣಗಳಲ್ಲಿ ಸಂಗ್ರಹಿಸಿ ಇಡಬಹುದು. ಮುಂದಿನ ಪ್ರಶ್ನೆ: ಬೆಳಗಾವಿ ಜಿಲ್ಲೆಯ ಪ್ರಮುಖ ಬೆಳೆ ಯಾವುದು? ಕಾಫಿ, ಕಬ್ಬು, ರಬ್ಬರ್, ಕಿತ್ತಳೆ. ಈ 4 ಆಯ್ಕೆಗಳಲ್ಲಿ ಬೆಳಗಾವಿಯಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯುವಂಥ ಬೆಳೆ ಕಬ್ಬು ಆಗಿರ್ತದೆ. ನೋಡಿ, ಇಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಅತಿ ಹೆಚ್ಚಾಗಿ ಕಬ್ಬು, ಜೋಳ, ಗೋಧಿಗಳನ್ನು ಬೆಳೆಯುವುದನ್ನು ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ: ಕಾಫಿ ಮತ್ತು ಮೆಣಸು ಬೆಳೆಯಲು ಪ್ರಸಿದ್ಧವಾದ ಜಿಲ್ಲೆ ಯಾವುದು? ಕೊಡಗು, ವಿಜಯಪುರ, ಗುಲ್ಬರ್ಗ, ರಾಯಚೂರು. ಈ ಆಯ್ಕೆಗಳಲ್ಲಿ ಕೊಡಗು ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಕೊಡಗು ಮತ್ತು ಚಿಕ್ಕಮಗಳೂರುಗಳಲ್ಲಿ ಕಾಫಿ ಮತ್ತು ಮೆಣಸನ್ನು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯುವುದನ್ನು ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ: ರಾಸಾಯನಿಕ ಕೃಷಿಯಲ್ಲಿ ಯಾವುದನ್ನು ಬಳಸಲಾಗ್ತದೆ? ಹಸಿರೆಲೆ ಗೊಬ್ಬರ, ರಾಸಾಯನಿಕ ಪೀಡೆನಾಶಕ ಮತ್ತು ಗೊಬ್ಬರಗಳು, ಎರೆಹುಳು ಗೊಬ್ಬರ, ಕೊಟ್ಟಿಗೆ ಗೊಬ್ಬರ. ಈ 4 ಆಯ್ಕೆಗಳಲ್ಲಿ ರಾಸಾಯನಿಕ ಪೀಡೆನಾಶಕ ಮತ್ತು ಗೊಬ್ಬರವನ್ನು ಬಳಸುವಂಥದ್ದು. ಅಂದರೆ ಬೆಳೆಗಳ ಸಂರಕ್ಷಣೆಗಾಗಿ ಮತ್ತು ವೇಗವಾಗಿ ಬೆಳೆಯಲು ರಾಸಾಯನಿಕಗಳನ್ನು ಬಳಸಲಾಗುತ್ತದೆ. ಮುಂದಿನ ಪ್ರಶ್ನೆ: ನೀರು ಬೆಳೆಗಳ ಮೇಲೆ ಮಳೆಯಂತೆ ಬೀಳುವ ವ್ಯವಸ್ಥೆ ಯಾವುದು? ಹನಿ ನೀರಾವರಿ, ತುಂತುರು ನೀರಾವರಿ, ಹಳ್ಳದ ನೀರಾವರಿ, ಕೆರೆ ನೀರಾವರಿ. ಈ ಆಯ್ಕೆಗಳಲ್ಲಿ ತುಂತುರು ನೀರಾವರಿ ಅನ್ನೋದು ಸರಿಯಾದ ಉತ್ತರ. ಪೈಪ್ಗಳ ಮೂಲಕ ನೀರನ್ನು ಚಿಮುಕಿಸುವ ಮೂಲಕ ಬೆಳೆಗಳಿಗೆ ಮಳೆಯಂತೆ ನೀರು ಸಿಗುವಂತೆ ಮಾಡಲಾಗುತ್ತದೆ. ಈ ವಿಧಾನವನ್ನು ನಾವು ತುಂತುರು ನೀರಾವರಿ ವಿಧಾನ ಅಂತ ಕರಿತೀವಿ. ಮುಂದಿನ ಪ್ರಶ್ನೆ: ಬಂಜರು ಭೂಮಿಯಲ್ಲಿ ಬೆಳೆಯಬಹುದಾದ ಜೈವಿಕ ಇಂಧನ ನೀಡುವ ಗಿಡ ಯಾವುದು? ಭತ್ತ, ಜತ್ರೋಪ ಮತ್ತು ಹೊಂಗೆ, ರಾಗಿ, ಕಬ್ಬು. ಈ ಆಯ್ಕೆಗಳಲ್ಲಿ ಜತ್ರೋಪ ಮತ್ತು ಹೊಂಗೆ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ನೋಡಿ, ಇವು ಕಡಿಮೆ ಫಲವತ್ತತೆ ಇರುವಂಥ ಭೂಮಿಯಲ್ಲೂ ಕೂಡ ಬೆಳೆಯುವಂಥ ಒಂದು ಗಿಡಗಳಾಗಿರ್ತವೆ. ಇವುಗಳನ್ನು ನಾವು ಬಳಸಿಕೊಂಡು ಇಂಧನಗಳನ್ನು ಪಡೆಯಬಹುದು. ಮುಂದಿನ ಪ್ರಶ್ನೆ: ಕೃಷಿ ಕಾರ್ಮಿಕರಿಗೆ ಇರುವ ಒಂದು ಪ್ರಮುಖ ಸಮಸ್ಯೆ ಯಾವುದು? ವರ್ಷಪೂರ್ತಿ ಕೆಲಸ ದೊರೆಯುವುದಿಲ್ಲ, ಅವರು ತುಂಬ ಶ್ರೀಮಂತರಾಗಿರ್ತಾರೆ, ಅವರಿಗೆ ತುಂಬ ಜಮೀನು ಇರ್ತದೆ, ಅವರು ಯಂತ್ರಗಳನ್ನು ಬಳಸುತ್ತಾರೆ. ಈ ಆಯ್ಕೆಗಳಲ್ಲಿ ಅವರಿಗೆ ವರ್ಷಪೂರ್ತಿ ಕೆಲಸ ದೊರೆಯುವುದಿಲ್ಲ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಅಂದರೆ ಕೃಷಿ ಒಂದು ಋತುಮಾನಕ್ಕೆ ಅನುಸಾರವಾಗಿ ನಡೆಯುವುದರಿಂದ ಕಾರ್ಮಿಕರಿಗೆ ಎಲ್ಲ ದಿನಗಳಲ್ಲಿ ಕೆಲಸ ಸಿಗುವುದಿಲ್ಲ.
ಮುಂದಿನ ಪ್ರಶ್ನೆ, ಸಣ್ಣ ಕೃಷಿಕರ ಸಮಸ್ಯೆಯನ್ನು ಬಗೆಹರಿಸಲು ಬ್ಯಾಂಕ್ಗಳು ಏನು ಮಾಡುತ್ತವೆ? ಜಮೀನು ಕಿತ್ತುಕೊಳ್ಳುತ್ತವೆ, ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನು ನೀಡ್ತವೆ, ಕೆಲಸ ಕೊಡ್ತವೆ, ಗೊಬ್ಬರವನ್ನು ಮಾರ್ತವೆ. ಈ 4 ಆಯ್ಕೆಗಳಲ್ಲಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನು ನೀಡುತ್ತವೆ ಅನ್ನೋದು ಸರಿಯಾದ ಉತ್ತರ. ಹಣದ ಅಭಾವ ಇರುವ ಸಣ್ಣ ರೈತರಿಗೆ ಕೃಷಿ ಚಟುವಟಿಕೆಯನ್ನು ಮಾಡಲು ಬ್ಯಾಂಕ್ಗಳು ಹಣಕಾಸಿನ ನೆರವನ್ನು ನೀಡ್ತವೆ. ಮುಂದಿನ ಪ್ರಶ್ನೆ, ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ. ಇದರ ಅರ್ಥವೇನು? ರೈತ ಬೇಸಾಯ ಮಾಡದಿದ್ದರೆ ಜಗತ್ತಿಗೆ ಆಹಾರ ಸಿಗುವುದಿಲ್ಲ. ರೈತರು ಅಳಬಾರದು, ಜಗತ್ತು ರೈತರನ್ನ ನೋಡಿ ನಗುತ್ತದೆ, ಯಾರಿಗೂ ಕೆಲಸ ಸಿಗುವುದಿಲ್ಲ. ಈ ಆಯ್ಕೆಗಳಲ್ಲಿ ರೈತ ಬೇಸಾಯ ಮಾಡದಿದ್ದರೆ ಜಗತ್ತಿಗೆ ಆಹಾರ ಸಿಗುವುದಿಲ್ಲ ಅನ್ನೋದು ಸರಿಯಾದ ಉತ್ತರ. ಈ ಕವಿವಾಣಿಯು ಕೃಷಿಕರು ಜಗತ್ತಿನ ಅನ್ನದಾತರು ಎಂಬುದನ್ನು ಸಾರಿ ಹೇಳುತ್ತದೆ. ಮುಂದಿನ ಪ್ರಶ್ನೆ, ಜೇನು ಮತ್ತು ರೇಷ್ಮೆ ಕೃಷಿಯು ಯಾವ ಬೇಸಾಯ ಪದ್ಧತಿಗೆ ಸೇರುತ್ತದೆ? ಸಾಂದ್ರ ಬೇಸಾಯ, ಮಿಶ್ರ ಬೇಸಾಯ, ಒಣ ಬೇಸಾಯ, ಕೃಷಿ ಕಾರ್ಮಿಕ ಬೇಸಾಯ. ಈ ಆಯ್ಕೆಗಳಲ್ಲಿ ಮಿಶ್ರ ಬೇಸಾಯ ಅನ್ನೋದು ಸರಿಯಾದ ಉತ್ತರ. ಬೆಳೆಗಳ ಜೊತೆಗೆ ಜೇನು ರೇಷ್ಮೆ ಸಾಗಾಣಿಕೆ ಮಾಡುವುದನ್ನು ನಾವು ಮಿಶ್ರ ಬೇಸಾಯ ಅಂತ ಕರಿತೀವಿ. ಮುಂದಿನ ಪ್ರಶ್ನೆ, ಕೃಷಿ ಕಾರ್ಮಿಕರಿಗೆ ಕನಿಷ್ಠ ಕೂಲಿ ನೀಡುವುದನ್ನು ಏನೆಂದು ಕರೆಯುತ್ತಾರೆ? ಕಡ್ಡಾಯ ಕೂಲಿ ನಿಯಮ, ಉಚಿತ ಕೆಲಸ, ರಜಾದಿನಗಳ ಕೂಲಿ, ಕೃಷಿ ಲಾಭ. ಈ 4 ಆಯ್ಕೆಗಳಲ್ಲಿ ಕಡ್ಡಾಯ ಕೂಲಿ ನಿಯಮ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಕಾರ್ಮಿಕರ ಶೋಷಣೆ ತಡೆಯಲು ಸರ್ಕಾರ ಕನಿಷ್ಠ ಕೂಲಿ ನೀಡುವುದನ್ನು ಕಡ್ಡಾಯ ಮಾಡಿದೆ. ಮುಂದಿನ ಮತ್ತು ಕೊನೆಯ ಪ್ರಶ್ನೆ, ಜಿಲ್ಲೆಯ ಪ್ರಮುಖ ಬೆಳೆಗಳಲ್ಲಿ ರಾಗಿ ಮತ್ತು ಅವರೆ ಯಾವ ಜಿಲ್ಲೆಗೆ ಸೇರಿದೆ? ಬೆಂಗಳೂರು ಗ್ರಾಮಾಂತರ, ಕಲಬುರಗಿ, ಬೀದರ್, ರಾಯಚೂರು. ಈ 4 ಆಯ್ಕೆಗಳಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ರಾಗಿ ಮತ್ತು ಅವರೆಗಳನ್ನು ಮುಖ್ಯವಾಗಿ ಬೆಳೆಯುವುದನ್ನು ನೋಡ್ತೀವಿ. ಸೊ ಸ್ನೇಹಿತರೆ, ಇಲ್ಲಿಗೆ ನಾವು ಈ ಒಂದು ಪಾಠಕ್ಕೆ ಸಂಬಂಧಿಸಿದಂಥ ಸುಮಾರು 25 ಪ್ರಶ್ನೋತ್ತರಗಳನ್ನು ತುಂಬ ಸರಳವಾಗಿ ತಿಳ್ಕೊಳ್ತಾ ಹೋಗಿದ್ದೀವಿ. ದಯಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ತಾ, ಇದೇ ರೀತಿ ಎಲ್ಲ ವಿಷಯಕ್ಕೆ ಸಂಬಂಧಿಸಿದಂಥ ವಿಡಿಯೋಗಳನ್ನು ನಾವು ಕೊಡ್ತಾ ಹೋಗ್ತೀವಿ. ದಯಮಾಡಿ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಈ ಒಂದು ವಿಡಿಯೋದ PDF ನೋಟ್ಸ್ ನಿಮ್ಗೆ ಏನಾದರೂ ಬೇಕಾದರೆ ನಮ್ಮ ಒಂದು ಸ್ಪರ್ಧಾ ವಾಹಿನಿ ಟೆಲಿಗ್ರಾಮ್ ಚಾನಲನ್ನು ಜಾಯ್ನ್ ಆಗಿ ಅಲ್ಲಿ ನೋಟ್ಸನ್ನು ಪಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಿದ್ದೀನಿ. ಎಲ್ರಿಗೂ ನಮಸ್ಕಾರ.